ಇದ್ದರೆ 2 ಜಿಲ್ಲೆಗಳನ್ನು ಕೂಡ ಬಂದ್ ಮಾಡಿಸೋದಕ್ಕೆ ನಾವು ತತ್ಕ್ಷಣ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಸ್ಥಿತಿಯನ್ನು ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಮತ್ತು ಎಲ್ಲ ರಾಜ್ಯದ ಮಾವು ಬೆಳೆಗಾರರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಅದೇ ರೀತಿ ಟೊಮ್ಯಾಟೊ ಕೂಡ ಇವತ್ತು ಬೆಳೆಯುವ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇನ್ನೇನು ಮಳೆ ಬಿದ್ದುಬಿಟ್ರೆ ಟೋಟಲ್ಲಾಗಿ ಇವತ್ತು ಎಲ್ಲ ಕೆಂಪಗಾಗೋಗ್ಬಿಟ್ಟಿದೆ ಮಾವಿನಕಾಯಿ ಬಿದ್ದು ಬಿಡುತ್ತೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಸ್ಟೇಜ್ ಬರುತ್ತೆ. ಇವತ್ತು ನಾಳೆ ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಹಿಲ್ಸಲ್ಲಿ ಇಟ್ಕೊಂಡಿದೆ, ನಂದಿ ಬೆಟ್ಟದಲ್ಲಿ. ನಮ್ಮ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ಈ ಒಂದು ಬೆಂಬಲ ಬೆಲೆ ಯಾವ ರೀತಿ ಇವತ್ತು ಪಕ್ಕದ ರಾಜ್ಯ ಆಂಧ್ರದಲ್ಲಿ ಘೋಷಣೆ ಮಾಡಿದ್ದಾರೆ, ಅದೇ ಮಾದರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಘೋಷಣೆ ಮಾಡಬೇಕು, ತಕ್ಷಣ ಘೋಷಣೆ ಮಾಡಬೇಕು. ಮೊದಲು ಕೂಡ ನೋಡಿದ್ದೇವೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 24 ಗಂಟೆಗಳಲ್ಲಿ ಈ ಒಂದು ತೀರ್ಮಾನವನ್ನು ಟೊಮ್ಯಾಟೊ ಬೆಂಬಲ ಬೆಲೆ ಆಗಲಿ ಅಥವಾ ಮಾವಿನ ಬೆಂಬಲ ಬೆಲೆ ಆಗಲಿ ಎರಡಕ್ಕೂ ಅವರ ಸಂಕಷ್ಟಕ್ಕೆ ಜನರಿಗೆ ರೈತರಿಗೆ ಹೊಂದಿಸಿದ್ದಾರೆ. ಅದೇ ರೀತಿ ಇವತ್ತು ಸರ್ಕಾರವನ್ನು ನಾವು 1 ತಿಂಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ, ಮಂತ್ರಿಗಳನ್ನು ಮಾಡಿದ್ದೇವೆ, ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ. ಯಾರೂ ಕೂಡ ಸ್ಪಂದಿಸಲಿಲ್ಲ. ಆದರೂ ಇವತ್ತಿನ ನಮ್ಮ ಭೇಟಿ ಆ ರಾಜಕಾರಣಕ್ಕಿಂತ ಮೇಲೆ ನಿಂತಾಗಬೇಕು ಅಂತ ಹೇಳುವ ಮನೋಸ್ಥಿತಿ ನಮ್ಮಲ್ಲಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾವು ಬೆಳೆಗಾರರ ಸಮಸ್ಯೆಗಳು ವಿಪರೀತ ಆಗಿರುವಂಥದ್ದು. ಅದು ಕೂಡ 60% ರಾಜ್ಯದ ಮಾವು ಬೆಳೆಯುವಂಥ ಕೋಲಾರ ಜಿಲ್ಲೆಯಲ್ಲಿ ಕೂಡ 60% ಮಾವು ಬೆಳೆಯುವಂಥ ನಿಮ್ಮ ಶ್ರೀನಿವಾಸಪುರ ತಾಲೂಕು. ಇದರೆಲ್ಲ ರೈತರ ಸಮಸ್ಯೆಗಳನ್ನು ನಾವು ಕಣ್ಣಾರೆ ಕಾಣಬೇಕು ಅಂತೇಳಿ ಇವತ್ತು ಬಂದಿದ್ದೀವಿ. 2 ಕಾರಣಗಳಿದೆ. ಒಂದು, ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ರೈತರು ಬೇರೆಯವರು ತಮ್ಮ ಸಮಸ್ಯೆ ಬಗ್ಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಒಂದು ಕೆಜಿಗೆ 14 ರೂಪಾಯಿ, 20 ರೂಪಾಯಿ, 22 ರೂಪಾಯಿಯಿಂದ 40 ರೂಪಾಯಿವರೆಗಿದ್ದದ್ದು ಈ ವರ್ಷ 3 ರೂಪಾಯಿಗೆ ಇಳಿದಿರುವಂಥದ್ದು. ಎರಡನೇದಾಗಿ ವಿಶೇಷವಾಗಿ ಈ ಬಾರಿಯ ಉತ್ಪಾದನೆ ಅದು ಕಳೆದ ಬಾರಿಯಾಗಿಂತ ಭಾರಿ ಕಡಿಮೆ, ಅಂದರೆ 25% ಮಾತ್ರ ಉತ್ಪಾದನೆ ಆಗಿದೆ ಅಂತ ಇವತ್ತು ರೈತರು ಹೇಳಿದ್ದಾರೆ. ಮೂರನೇದಾಗಿ ಒಂದು ಹೊಸ ರೋಗ ಬಂದಿರುವಂಥದ್ದು, ಅದಕ್ಕೆ ಏನು ಹೇಳ್ತಾರೆ, ಆಂಥ್ರಾಕ್ಸ್. ಆ ರೋಗ ಇದು ಬಂದ ಕಾರಣ ಒಂದು ಮರದಲ್ಲಿ ಒಂದು ಮಾವಿನ ಹಣ್ಣಿಗೆ ಬಂದರೆ ಅದು 1-2-3 ದಿನದಲ್ಲಿ ಎಲ್ಲ ಮಾವಿನ ಕಾಯಿಗಳಿಗೆ ಅದು ತಲುಪುವಂಥದ್ದು. ಆದ ಕಾರಣ 25% ಏನು ಉತ್ಪಾದನೆ ಇತ್ತ ಅದರಲ್ಲಿ ಕೂಡ 50% ಈ ರೋಗಕ್ಕೆ ಬಲಿಯಾಗಿ ಅದು ಬಿದ್ದು ಹೋಗುವಂಥದ್ದು. ನಾವು 2 ತೋಟಕ್ಕೆ ಹೋಗಿ ಬಂದೆವು, ಅಲ್ಲಿ ರೈತರ ಜೊತೆ ಸಮಾಲೋಚನೆ ಮಾಡಿ ಬಂದೆವು. ನಮ್ಮ ಇವತ್ತಿನ ಭೇಟಿಯ ಮುಖ್ಯ ಉದ್ದೇಶ ಒಂದು, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು. ಎರಡನೇದಾಗಿ ನಮ್ಮದೇ ಸರ್ಕಾರ ಕೇಂದ್ರದಲ್ಲಿದೆ, ಅಲ್ಲಿ ಕೂಡ ನಮಗೆ ಜವಾಬ್ದಾರಿ ಇದೆ. ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಬೇರೆ ಬೇರೆ ವ್ಯತ್ಯಾಸಗಳಾಗಬೇಕು, ಅದಕ್ಕೆ ಬೇಕಾಗಿ ಕೇಂದ್ರಕ್ಕೆ ಕೂಡ ನಮ್ಮ ಪತ್ರಗಳನ್ನು ಬರಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿ ಅದರ ಹಿಂದೆ ಹೋಗಬೇಕು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳೋದಕ್ಕಾಗಿ ನಾವು ಬಂದಿದ್ದೇವೆ. ತಕ್ಷಣ ಆಗಬೇಕಾದಂಥ ಕೆಲಸಗಳು, ಒಂದು, ರಾಜ್ಯ ಸರ್ಕಾರ ಇಂಟರ್ವ್ಯೂನ್ ಆಗಬೇಕು. ನನಗೆ ಇವತ್ತು ಬಂದವರು ಹೇಳಿದ ಲೆಕ್ಕದಲ್ಲಿ 1 ವಾರದ ಒಳಗೆ ಸಾಧಾರಣ ಮಾವಿನ ಎಲ್ಲ ಬೆಳೆ ಮುಗಿದೋಗುತ್ತೆ. ಅದರ ನಂತರ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಇವತ್ತು ಮಾರುಕಟ್ಟೆಗೆ ಬಂದಂಥ ಆ ಮಾರುಕಟ್ಟೆಗೆ ಬಂದಂಥ ನಿಮ್ಮ ಏನು ಮಾವಿನಕಾಯಿ ಇದೆಯಾ ಅದರ ಮೇಲೆ ತಕ್ಷಣ ಪರಿಹಾರಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಖಂಡಿತವಾಗಿ ಇವತ್ತು ನಮ್ಮ ರೈತರ ಪರವಾಗಿ ಬರಲೇಬೇಕು. ಯಾಕೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಹತ್ರ 1.5 ಲಕ್ಷ ಹೆಕ್ಟೇರ್ನಲ್ಲಿ ಇವತ್ತು ಯಾವುದು ನಿಮ್ಮ ಮಾವಿನ ಬೆಳೆ ಬೆಳೆಸ್ತಾ ಇದ್ದಾರೆ. ಸುಮಾರು 3 ಲಕ್ಷ ಕುಟುಂಬಗಳು ಇದರ ಆಧಾರದಲ್ಲೇ ಬದುಕುವಂಥ ಕುಟುಂಬಗಳಿದ್ದಾವೆ.
ಆ 3 ಲಕ್ಷ ಕುಟುಂಬಗಳಲ್ಲಿ 60% ಕೋಲಾರದಲ್ಲಿರುವವರು ಇದರಲ್ಲಿ ಬದುಕುವವರು. ಸಾಧಾರಣವಾಗಿ ನಾವು ಈ ಭಾಗ ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು ಈ ಭಾಗದಲ್ಲೆಲ್ಲ ನೋಡಿದರೆ ಕೇವಲ ಇದರಲ್ಲೇ ಬದುಕುವವರಿದ್ದಾರೆ. ಆದ ಕಾರಣ ಅವರಿಗೆ ರಕ್ಷಣೆ ಕೊಡುವಂಥದ್ದು. ಯಾಕೆಂತ ಹೇಳಿದ್ರೆ ನಾವೇನೀಗ ಎಕ್ಸ್ಪೋರ್ಟ್ ಮಾಡುವಂಥ ಹಂತದಲ್ಲಿಲ್ಲ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ 1% ಮಾತ್ರ ಎಕ್ಸ್ಪೋರ್ಟ್ ಆಗ್ತದೆ ಅಂತ ಅಂಕಿಅಂಶಗಳ ಆಧಾರ ನಾವು ತಿಳಿದಿದ್ದೇವೆ. ಸುಮಾರು 25% ಉತ್ಪಾದನೆ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಉಪಯೋಗ ಮಾಡ್ತೇವೆ. ಉಳಿದಂಥ 30%ನಷ್ಟು ಆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪಲ್ಪ್ಗೆ ಬಾಕಿಗಳು ನಾವು ಕೊಡುವಂಥದ್ದು. 25% ನಾವು ಮರದಿಂದಲೇ ಬಿದ್ದು ಹೋಗುವಂಥದ್ದು, ಮತ್ತೊಂದು ಆಗುವಂಥದ್ದು ಆಗ್ತಾ ಇತ್ತು. ಆದರೆ ಈ ಬಾರಿ ಅದಕ್ಕಿಂತ ವ್ಯತಿರಿಕ್ತ ಆಗಿದೆ. ಹೇಳಿಕೆ ನನಗೆ ಗೊತ್ತಿಲ್ಲ, ಬಂದಾಗ ರೈತರು ಭಾರಿ ನೋವಿಂದ ಹೇಳಿದರು. ಹಿಂದೆ ಸ್ವಲ್ಪ ಮಟ್ಟಿಗೆ ಈ ಪಲ್ಪಿಂಗ್ ಮತ್ತೊಂದು ಮಾಡುವಂಥದ್ದು ನೆರೆಯ ಆಂಧ್ರ ಪ್ರದೇಶದಲ್ಲಿದ್ದ ಕಾರಣ ಆಂಧ್ರ ಪ್ರದೇಶಕ್ಕೆ ನಮ್ಮಲ್ಲಿಂದ ಸಾಕಷ್ಟು ಇದನ್ನು ಮಾರಾಟ ಮಾಡುವಂಥ ಕೆಲಸ ಕಾರ್ಯಗಳನ್ನು ರೈತರು ಮಾಡ್ತಾ ಇದ್ರು. ಈ ವರ್ಷ ಆಂಧ್ರಕ್ಕೆ ಪ್ರವೇಶ ಆಗದ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ಅದಕ್ಕೆ ಬೇಕಾದಂಥ ಹೆಜ್ಜೆಗಳನ್ನಿಟ್ಟ ಕಾರಣ ನಮ್ಮ ರಾಜ್ಯದಲ್ಲಿ ಈ ಪಲ್ಪಿಂಗ್ ವ್ಯವಸ್ಥೆಗಳು ಭಾರಿ ಕಡಿಮೆಯಲ್ಲಿರುವಂಥ ಕಾರಣ ರೈತರು ಭಾರಿ ಕಂಗಾಲಾದನ್ನು ನಾವು ಕಂಡಿದ್ದೇವೆ. ಇವತ್ತು ನನಗೆ ಆಂಧ್ರದಿಂದ ನಮ್ಮಲ್ಲಿಗೆ ಬರುತ್ತೆ, ನಮ್ಮಲ್ಲಿಂದ ಆಂಧ್ರಕ್ಕೆ ಹೋಗುವಂಥ ತಡೆಯೊಡ್ಡುವಂಥ ಈ ರೀತಿ ರಾಜ್ಯ ಸರ್ಕಾರ ಪ್ರಥಮತವಾಗಿ ಇದಕ್ಕೆ ಇವತ್ತು ಮಾಡಬೇಕಾಗಿತ್ತು. ನಾವು ನಿನ್ನೆ ಬರಬೇಕು ಅಂತ ಆಲೋಚನೆ ಮಾಡಿದ್ರು, ಬರಲಿಕ್ಕೆ ಆಗಲಿಲ್ಲ. ತಕ್ಷಣ ಆಂಧ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ತಕ್ಷಣ ಯಾವುದೇ ಮೂವ್ಮೆಂಟ್ಗಳನ್ನು ಮಾವಿನಕಾಯಿಯನ್ನು ಆ ಕಡೆ ಈ ಕಡೆ ತಗೊಂಡೋಗೋ ಮೂವ್ಮೆಂಟನ್ನು ತಡೆಯುವಂಥ ಕೆಲಸ ಕಾರ್ಯಗಳು ಮಾಡದಂಥದ್ದನ್ನು ಮಾಡಬೇಕು. ಖಂಡಿತವಾಗಿಯೂ ಬೇರೆ ರೀತಿಯಲ್ಲಿ ನಾವು ಕೇಂದ್ರದ ಜೊತೆ ಮಾತಾಡಿ ಮತ್ತೊಂದು ಆಗುವಾಗ ಈ ವರ್ಷದ ಹೋಗಿಬಿಡ್ತಾರೆ. ಆದ ಕಾರಣ ಈ ವರ್ಷ ನಮಗೇನು ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇದು ಒಂದು ಪ್ರೈಮರಿ ಅವರು ಮಾಡುವಂಥ ಕೆಲಸ ಕಾರ್ಯಗಳನ್ನು ತಕ್ಷಣ ಮಾಡಬಹುದು. ದಿನೇ ಮರಗಳು ಒಣಗ್ತಾ ಇದೆ. ಈ ಕಷ್ಟ ಕಾಲದಲ್ಲಿಯೂ ಸಹ ಬೋರ್ವೆಲ್ ಹಾಕ್ಕೊಂಡು ಸಣ್ಣ ನೀರು ಹಿಂದೆ ಬರೋಣ. ಇದು ಮಾವಿನ ಬೆಳೆ ಬರೋದು 2 ವರ್ಷಕ್ಕೊಂದ್ಸಲ ಫಸಲು ಕರೆಕ್ಟಾಗಿ ಬರೋದು, ಪ್ರತಿ ವರ್ಷ ಬರೋದಿಲ್ಲ. ಒಂದ್ಸಲ ಈ ಕ್ರಾಪ್ ಏನಾದರೂ ನಮಗೆ ಸಲ ಲಾಸ್ ಆಗಿಬಿಟ್ರೆ ಇನ್ನು 3 ವರ್ಷ ಒದ್ದಾಡಬೇಕು. ರೈತರ ಮೇಲೆ ಸಾಧ್ಯ ಇಲ್ವಲ್ಲ ಸರ್. ನೆಕ್ಸ್ಟ್ ವರ್ಷ ಬರ್ತಾರೆ. ಇದೆಲ್ಲ ಔಷಧಿ ಹೊಡೆದು ಹಿಂಗಾಗಿರೋದೆಲ್ಲ ಕಾಯಿ ಎಷ್ಟು ಹೊಡೆದ್ರು ಇದು ಹೋಗಿರ 4 ಸಾರಿ 5 ಸಾರಿ ಹೊಡೆದಿರೋ ಸರ್. 4 ಸಾರಿ 5 ಸಾರಿ ಫಂಗಸ್ ಸರ್. ಚಿಗುರು ಬರ್ತದಲ್ಲ, ಚಿಗುರದ ಮೇಲೆ ಆ ಕಡೆ ಹೋಗ್ಬಿಡು, ಆ ಸೈಡ್ ಹೋಗ್ಬಿಡು. ಎಷ್ಟು 5 ಸಾರಿ ಮುದ್ದು ಹೊಡೆದಿದೆ ಸರ್ ಇದಕ್ಕೆ. 5 ಸಾರಿ ಮುದ್ದು ಹೊಡೆದು ಈಗ ಬರ್ತಾ ಇದೆ. ಮತ್ತೆ ಅದರಲ್ಲಿ ಕಾಯಿಲೆನೂ ಬರ್ತಾ ಇದೆ. ಅಲ್ಲಿ ಆ ತೋಟದಲ್ಲಿ ನಾವು ನೋಡಿದೆವು ಸರ್. ಇದರಲ್ಲೇ ಇದೆ ಸರ್.